ಕೇತಗಾನಹಳ್ಳಿದು ಕೋರ್ಟಿಂದ ಕೇತಗಾನಹಳ್ಳಿದು ಕಾನೂನಿನ ವ್ಯಾಪ್ತಿಯೊಳಗೆ ನಾನು ಮೊದಲೇ ಹೇಳಿದ್ದೇನೆ. ಅದು 40 ವರ್ಷಗಳ ಹಿಂದೆ ಖರೀದಿ ಮಾಡಿದಂಥ ಲ್ಯಾಂಡ್. ಅಲ್ಲಿ ಯಾವುದೇ ಅತಿಕ್ರಮಣ ಮಗದೊಂದು ಈಗಿನ ಸರ್ಕಾರದಲ್ಲಿ ರಾಜಕೀಯದ ಒಂದು ವೆಂಜನ್ಸಲ್ಲಿ ಏನೋ ಮಾಡ್ಕೊಂಡು ಇಲ್ಲಿಗಲ್ ವೇನಲ್ಲಿ ಸರ್ಕಾರ ಹೊರಟಿರ್ತಕ್ಕಂಥದ್ದು. ಅದು ಕಾನೂನಿನ ವ್ಯಾಪ್ತಿಯೊಳಗೆ ನ್ಯಾಯದಲ್ಲಿ ತೀರ್ಮಾನಗಳು ಕೊಡ್ತಾರೆ. ದ್ವೇಷದ ರಾಜಕೀಯಕ್ಕೆ ಮುಂದಾಗಿದ್ರು ಕೋರ್ಟ್ ಅವರಿಗೆ ಈಗ ಚಟಿ ಬಿಸಿರೋದು ಸರ್. ಈಗ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾರಲ್ಲ, ರಾಜ್ಯ ಸರ್ಕಾರದಲ್ಲಿ ಇವ್ರು ಮಾಡ್ತಿರೋದೇನು? ಇವರು ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನ ಇಟ್ಕೊಂಡು ಇವ್ರು ಯಾವ ರೀತಿ ವೆಂಜನ್ಸ್ ಪಾಲಿಟಿಕ್ಸ್ ಮಾಡ್ತಾಯಿದ್ದಾರೆ ನಾನು ಕೇಳ್ತಕ್ಕಂಥದ್ದು. ಅದು ಇದಕ್ಕೆಲ್ಲ ಕಾಲ ಉತ್ತರ ಕೊಡುತ್ತೆ ಸರ್. ನಿನ್ನೆ ಸರ್ ವಸತಿ ಇದರಲ್ಲಿ ಆಡಿಯೋ ಲೀಕ್ ಆಗಿರೋದು ಸರ್. ಅದೇನು ಆಶ್ಚರ್ಯ ಅನ್ನೋದು ನಿಮಗೆ? BR ಪಾಟೀಲ್ ಮತ್ತು ಆಶ್ಚರ್ಯವ ನಿಮಗೆ ಅಂತ ಕೇಳ್ತೀನಿ. ಸರ್ಕಾರ ನಡೀತಾ ಇದೆ, ಅದರ ನಿರಂತರವಾಗಿ ನಡೀತಾ ಇದೆ. ಪರ್ಸೆಂಟೇಜ್ಗಳು ಸೈಟ್ಗಳು ಕೊಡಬೇಕಾದ್ರೆ, ದುಡ್ಡು ಕೊಡಬೇಕಾದ್ರೆ ಎಲ್ಲ ರೀತಿಯಲ್ಲೂ ಪರ್ಸೆಂಟೇಜ್ ಎಲ್ಲ ಇಲಾಖೆಯಲ್ಲೂ ನಡೀತದೆ. ಈಗ ಕೃಷ್ಣ ಬೈರೇಗೌಡರು ಇವತ್ತು ಏನು ಹೇಳೋರೆ? ಕೃಷ್ಣ ಬೈರೇಗೌಡರು ರೇಟನ್ನು ಫಿಕ್ಸ್ ಮಾಡಿದಿರಿ ಅಂತ ಕೇಳ್ತಾರೆ. ಅವರಿಗೆ ಗೊತ್ತಿದೆ, ಮಂತ್ರಿಗಳಿಗೆ, ಆ ಇಲಾಖೆ ಮಂತ್ರಿಗಳಿಗೆ, ಆ ಮಂತ್ರಿಗಳ ಇಲಾಖೆಗಳ ಕೆಲಸ ಹೇಗೆ ನಡೀತೀನಿ ಅನ್ನೋದು ಅವರಿಗೆ ಗೊತ್ತಿದೆ. ಈಗ BR ಪಾಟೀಲ್ ಅಂತ ರಾಜಕೀಯದ ಮುಖ್ಯಮಂತ್ರಿಗಳ ಏನದು ಅದೇನಾಗಿರೋದವರು ಅಲ್ಲ, ಯೋಜನಾ ಆಯೋಗದ ಅಧ್ಯಕ್ಷ ಅವರೇ ಇವತ್ತು ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗೆ ಇವತ್ತು ದುಡ್ಡು ರಿಲೀಸ್ ಆಗುತ್ತೆ ಅಂತಕ್ಕಂಥದ್ದು ಹೇಳಿದ್ದಾರೆ. ನಾನು ಹೇಳ್ತಿರೋದಲ್ಲ, ವಿರೋಧ ಪಕ್ಷ ಹೇಳ್ತಿರೋದಲ್ಲ. ಇದು ಈ ರೀತಿ ಸ್ವೇಚ್ಛಾಚಾರವಾಗಿ ದುಡ್ಡನ್ನು ಮಾಡ್ಕೊಂಡ್ರೆ ಚುನಾವಣೆ ಹೆಂಗೆ ಬೇಕಾದ್ರೂ ನಡೆಸ್ಬೋದು ಅನ್ನೋದು ಇವರೆಲ್ಲರಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ. ಈಗ ಸರ್ ಇನ್ನು DK ಬೇಡ ಬನ್ನಿ. ಆಮೇಲೆ ಏನು DK 2028ಕ್ಕೆ ಏನಾದರೂ ಅಧಿಕಾರಕ್ಕೆ JDS BJP ಬಂದರೆ ನಾನೇ ಬಟ್ಟೆ ಹೊಲಿಸ್ಕೊಡ್ತೀನಿ ಅಂತ ವ್ಯಂಗ್ಯ ಆಡ್ತಾರೆ ಸರ್. ನೋಡಿ, ಅಂಥ ದರಿದ್ರ ನನಗೆ ಬಂದಿಲ್ಲ. ಅವರಿಂದ ನಾನು ಬಟ್ಟೆ ಹೊಲಿಸ್ಕೊಳ್ಳೋದು ಇದೆಲ್ಲ ಅಂಥ ದರಿದ್ರ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ. ದರಿದ್ರ ಇರೋದು ಅವರಿಗೆ, ದುಡ್ಡಿನ ದರಿದ್ರ. ಆ ಪಾಪದಾಣದಿಂದ ನಾನು ಅವರಿಂದ ಬಟ್ಟೆ ತರಿಸ್ಬೇಕಾ? ನನಗೆ ಬಟ್ಟೆ ಬೇಕಾದರೆ ಈ ನಾಡಿನ ಜನ ಇದ್ದಾರಲ್ಲ, ಇಲ್ಲಿವರೆಗೆ ಬೆಳೆಸಿರೋರು ಅವರೇ ತಂದು ಕೊಡ್ತಾರೆ. ಇಂಥ ಪಾಪದಾಣ ಲೂಟಿ ಹೊಡೆದಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಂದ ತರಿಸ್ಕೋಬೇಕಾ? ನಾನು ಅಂಥ ದರಿದ್ರ ಬಂದಿದ್ದೀನಿ ನನಗೆ. ಬನ್ನಿ. ಅಧಿಕಾರ ಇದೆ, ಮಾಡ್ಕೊತಾರೆ, ಮಾಡಲಿ. ಬನ್ನಿ, ಅದೆಲ್ಲ ಬೇಡ. ಬನ್ನಿ, ಇದೆಲ್ಲ ಸಮಯ ಬರುತ್ತೆ. ಕೆಲವೆಲ್ಲ ಉತ್ತರ ಕೊಡೋದಕ್ಕೆ ಸಮಯ ಬರಬೇಕು. ಬನ್ನಿ. ಓಕೆ ಸರ್. ಕೇತಗಾನಹಳ್ಳಿದು ಕೋರ್ಟಿಂದ ಕೇತಗಾನಹಳ್ಳಿದು ಕಾನೂನಿನ ವ್ಯಾಪ್ತಿಯೊಳಗೆ ನಾನು ಮೊದಲೇ ಹೇಳಿದ್ದೇನೆ. ಅದು 40 ವರ್ಷಗಳ ಹಿಂದೆ ಖರೀದಿ ಮಾಡಿದಂಥ ಲ್ಯಾಂಡ್. ಅಲ್ಲಿ ಯಾವುದೇ ಅತಿಕ್ರಮಣ ಮಗದೊಂದು ಈಗಿನ ಸರ್ಕಾರದಲ್ಲಿ ರಾಜಕೀಯದ ಒಂದು ವೆಂಜನ್ಸಲ್ಲಿ ಏನೋ ಮಾಡ್ಕೊಂಡು ಇಲ್ಲಿಗಲ್ ವೇನಲ್ಲಿ ಸರ್ಕಾರ ಹೊರಟಿರ್ತಕ್ಕಂಥದ್ದು. ಅದು ಕಾನೂನಿನ ವ್ಯಾಪ್ತಿಯೊಳಗೆ ನ್ಯಾಯದಲ್ಲಿ ತೀರ್ಮಾನಗಳು ಕೊಡ್ತಾರೆ. ದ್ವೇಷದ ರಾಜಕೀಯಕ್ಕೆ ಮುಂದಾಗಿದ್ರು ಕೋರ್ಟ್ ಅವರಿಗೆ ಈಗ ಚಟಿ ಬಿಸಿರೋದು ಸರ್. ಈಗ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾರಲ್ಲ, ರಾಜ್ಯ ಸರ್ಕಾರದಲ್ಲಿ ಇವ್ರು ಮಾಡ್ತಿರೋದೇನು? ಇವರು ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನ ಇಟ್ಕೊಂಡು ಇವ್ರು ಯಾವ ರೀತಿ ವೆಂಜನ್ಸ್ ಪಾಲಿಟಿಕ್ಸ್ ಮಾಡ್ತಾಯಿದ್ದಾರೆ ನಾನು ಕೇಳ್ತಕ್ಕಂಥದ್ದು. ಅದು ಇದಕ್ಕೆಲ್ಲ ಕಾಲ ಉತ್ತರ ಕೊಡುತ್ತೆ ಸರ್. ನಿನ್ನೆ ಸರ್ ವಸತಿ ಇದರಲ್ಲಿ ಆಡಿಯೋ ಲೀಕ್ ಆಗಿರೋದು ಸರ್. ಅದೇನು ಆಶ್ಚರ್ಯ ಅನ್ನೋದು ನಿಮಗೆ? BR ಪಾಟೀಲ್ ಮತ್ತು ಆಶ್ಚರ್ಯವ ನಿಮಗೆ ಅಂತ ಕೇಳ್ತೀನಿ. ಸರ್ಕಾರ ನಡೀತಾ ಇದೆ, ಅದರ ನಿರಂತರವಾಗಿ ನಡೀತಾ ಇದೆ. ಪರ್ಸೆಂಟೇಜ್ಗಳು ಸೈಟ್ಗಳು ಕೊಡಬೇಕಾದ್ರೆ, ದುಡ್ಡು ಕೊಡಬೇಕಾದ್ರೆ ಎಲ್ಲ ರೀತಿಯಲ್ಲೂ ಪರ್ಸೆಂಟೇಜ್ ಎಲ್ಲ ಇಲಾಖೆಯಲ್ಲೂ ನಡೀತದೆ. ಈಗ ಕೃಷ್ಣ ಬೈರೇಗೌಡರು ಇವತ್ತು ಏನು ಹೇಳೋರೆ? ಕೃಷ್ಣ ಬೈರೇಗೌಡರು ರೇಟನ್ನು ಫಿಕ್ಸ್ ಮಾಡಿದಿರಿ ಅಂತ ಕೇಳ್ತಾರೆ. ಅವರಿಗೆ ಗೊತ್ತಿದೆ, ಮಂತ್ರಿಗಳಿಗೆ, ಆ ಇಲಾಖೆ ಮಂತ್ರಿಗಳಿಗೆ, ಆ ಮಂತ್ರಿಗಳ ಇಲಾಖೆಗಳ ಕೆಲಸ ಹೇಗೆ ನಡೀತೀನಿ ಅನ್ನೋದು ಅವರಿಗೆ ಗೊತ್ತಿದೆ. ಈಗ BR ಪಾಟೀಲ್ ಅಂತ ರಾಜಕೀಯದ ಮುಖ್ಯಮಂತ್ರಿಗಳ ಏನದು ಅದೇನಾಗಿರೋದವರು ಅಲ್ಲ, ಯೋಜನಾ ಆಯೋಗದ ಅಧ್ಯಕ್ಷ ಅವರೇ ಇವತ್ತು ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗೆ ಇವತ್ತು ದುಡ್ಡು ರಿಲೀಸ್ ಆಗುತ್ತೆ ಅಂತಕ್ಕಂಥದ್ದು ಹೇಳಿದ್ದಾರೆ. ನಾನು ಹೇಳ್ತಿರೋದಲ್ಲ, ವಿರೋಧ ಪಕ್ಷ ಹೇಳ್ತಿರೋದಲ್ಲ. ಇದು ಈ ರೀತಿ ಸ್ವೇಚ್ಛಾಚಾರವಾಗಿ ದುಡ್ಡನ್ನು ಮಾಡ್ಕೊಂಡ್ರೆ
ಚುನಾವಣೆ ಹೆಂಗೆ ಬೇಕಾದ್ರೂ ನಡೆಸ್ಬೋದು ಅನ್ನೋದು ಇವರೆಲ್ಲರಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ಈಗ. ಸರ್ ಇನ್ನು ಡಿ ಕೆ ಬೇಡ ಬನ್ನಿ ಆಮೇಲೆ ಏನು ಡಿ ಕೆ 2028ಕ್ಕೆ ಏನಾದರೂ ಅಧಿಕಾರಕ್ಕೆ JDS BJP ಬಂದರೆ ನಾನೇ ಬಟ್ಟೆ ಹೊಲಿಸ್ಕೊಡ್ತೀನಿ ಅಂತ ವ್ಯಂಗ್ಯ ಆಡ್ತಾರೆ ಸರ್. ನೋಡಿ, ಅಂಥ ದರಿದ್ರ ನನಗೆ ಬಂದಿಲ್ಲ. ಅವರಿಂದ ನಾನು ಬಟ್ಟೆ ಹೊಲಿಸ್ಕೊಳ್ಳೋದು ಇದೆಲ್ಲ ಅಂಥ ದರಿದ್ರ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ. ದರಿದ್ರ ಇರೋದು ಅವರಿಗೆ, ದುಡ್ಡಿನ ದರಿದ್ರ. ಆ ಪಾಪದಾಣದಿಂದ ನಾನು ಅವರಿಂದ ಬಟ್ಟೆ ತರಿಸ್ಬೇಕಾ? ನನಗೆ ಬಟ್ಟೆ ಬೇಕಾದರೆ ಈ ನಾಡಿನ ಜನ ಇದ್ದಾರಲ್ಲ, ಇಲ್ಲಿವರೆಗೆ ಬೆಳೆಸಿರೋರು ಅವರೇ ತಂದು ಕೊಡ್ತಾರೆ. ಇಂಥ ಪಾಪದಾಣ ಲೂಟಿ ಹೊಡೆದಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಂದ ತರಿಸ್ಕೋಬೇಕಾ? ನಾನು ಅಂಥ ದರಿದ್ರ ಬಂದಿದ್ದೀನಿ ನನಗೆ. ಬನ್ನಿ. ಹಾಂ, KMFಗೆ ಅಧಿಕಾರ ಇದೆ, ಮಾಡ್ಕೊತಾರೆ. ಮಾಡಲಿ, ಬನ್ನಿ. ಅದೆಲ್ಲ ಬೇಡ, ಬನ್ನಿ. ಇದೆಲ್ಲ ಸಮಯ ಬರುತ್ತೆ, ಕೆಲವೆಲ್ಲ ಉತ್ತರ ಕೊಡೋದಕ್ಕೆ ಸಮಯ ಬರಬೇಕು. ಬನ್ನಿ. ಓಕೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.